ಭಾರತ ಸಂವಿಧಾನದ ಭಾಗ 1ರ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಮೇಲಿನ MCQ ಆಧಾರಿತ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ನೇಹಿತರೆ. ಪ್ರಶ್ನೆ 1, ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1ನೇದ್ದು, ಸಂವಿಧಾನದ 1ನೇ ವಿಧಿಯ ಪ್ರಕಾರ ಭಾರತದ ಭೂಪ್ರದೇಶ ಎಂಬ ಪದವು ಭಾರತದ ಒಕ್ಕೂಟ ಎಂಬ ಪದಕ್ಕಿಂತ ಹೆಚ್ಚು ವ್ಯಾಪಕವಾದ ಅರ್ಥವನ್ನು ಹೊಂದಿದೆ. ಭಾರತದ ಒಕ್ಕೂಟವು ಕೇವಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೆರಡನ್ನೂ ಒಳಗೊಂಡಿರುತ್ತದೆ. 3ನೇ ಹೇಳಿಕೆ, ಯಾವುದೇ ವಿದೇಶಿ ಭೂಪ್ರದೇಶವನ್ನು ಭಾರತದೊಳಗೆ ಸೇರಿಸಿಕೊಳ್ಳುವ ಅಧಿಕಾರವು ಸಂವಿಧಾನದ 2ನೇ ವಿಧಿಯ ಅಡಿಯಲ್ಲಿ ಸಂಸತ್ತಿಗೆ ಇದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದ್ದಾವೆ ಎನ್ನುವುದನ್ನು ಕೇಳಲಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲನೇ ಹೇಳಿಕೆ ಏನಿದೆ, ಸಂವಿಧಾನದ 1ನೇ ವಿಧಿ ಪ್ರಕಾರ ಭಾರತ ಭೂಪ್ರದೇಶ ಎಂಬ ಪದವು ಭಾರತದ ಒಕ್ಕೂಟ ಎಂಬ ಪದಕ್ಕಿಂತ ಹೆಚ್ಚು ವ್ಯಾಪಕವಾದ ಅರ್ಥವನ್ನು ಹೊಂದಿದೆ. ಭಾರತದ ಒಕ್ಕೂಟ ಯೂನಿಯನ್ ಆಫ್ ಇಂಡಿಯಾ ಎಂಬ ಪದ ಕೇವಲ ರಾಜ್ಯಗಳನ್ನು ಮಾತ್ರ ಒಳಗೊಂಡಿರುತ್ತದೆ, ಏಕೆಂದರೆ ಅದು ಒಕ್ಕೂಟದ ಅಧಿಕಾರ ಹಂಚಿಕೆಯ ಪಾಲುದಾರರಾದರೆ ಭಾರತದ ಭೂಪ್ರದೇಶ ಟೆರಿಟರಿ ಆಫ್ ಇಂಡಿಯಾ ಎಂಬುದು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತ ಸರ್ಕಾರವು ಭವಿಷ್ಯದಲ್ಲಿ ಸ್ವಾಧೀನಪಡಿಸಿಕೊಳ್ಳಬಹುದಾದ ಯಾವುದೇ ಭೂಪ್ರದೇಶಗಳನ್ನು ಒಳಗೊಂಡಿರುವುದರಿಂದ ಹೆಚ್ಚು ವ್ಯಾಪಕವಾದ ಅರ್ಥವನ್ನು ಹೊಂದಿದೆ. ಇಲ್ಲಿ ನೋಡಿ ಏನು, ಭಾರತದ ಭೂಪ್ರದೇಶ ಎಂಬ ಪದವು ಭಾರತದ ಒಕ್ಕೂಟ ಎಂಬ ಪದಕ್ಕಿಂತ ಹೆಚ್ಚು ವ್ಯಾಪಕವಾದ ಅರ್ಥವನ್ನು ಹೊಂದಿದೆ. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಓಕೆನಾ. ಭಾರತದ ಒಕ್ಕೂಟವು ಕೇವಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೆರಡನ್ನು ಒಳಗೊಂಡಿರುತ್ತದೆ. ಇಲ್ಲಿ ನೋಡಿ, ಭಾರತ ಒಕ್ಕೂಟವು ಕೇವಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೆರಡನ್ನೂ ಒಳಗೊಂಡಿರುತ್ತದೆ. ಭಾರತದ ಒಕ್ಕೂಟವು ಕೇವಲ ಏನಪ್ಪ ಅಂದ್ರೆ ಇಲ್ಲಿ ಭಾರತದ ಒಕ್ಕೂಟವು ಕೇವಲ ರಾಜ್ಯಗಳನ್ನು, ಯೂನಿಯನ್ ಆಫ್ ಇಂಡಿಯಾ ಎಂಬ ಪದ ಏನಪ್ಪ ಅಂದರೆ ಕೇವಲ ರಾಜ್ಯಗಳನ್ನು ಮಾತ್ರ ಒಳಗೊಂಡಿರುತ್ತದೆ. ಆದ್ದರಿಂದ ಇದು 2ನೇ ಹೇಳಿಕೆ ತಪ್ಪು. 3ನೇ ಹೇಳಿಕೆ ನಾವು ನೋಡೋದಾದರೆ, ಯಾವುದೇ ವಿದೇಶಿ ಭೂಪ್ರದೇಶವನ್ನು ಭಾರತದೊಳಗೆ ಸೇರಿಸಿಕೊಳ್ಳುವ ಅಧಿಕಾರವು ಸಂವಿಧಾನದ 2ನೇ ವಿಧಿಯ ಅಡಿಯಲ್ಲಿ ಸಂಸತ್ತಿಗೆ ಇದೆ. ಏನು, ಯಾವುದೇ ವಿದೇಶಿ ಭೂಪ್ರದೇಶವನ್ನು ಭಾರತದೊಳಗೆ ಸೇರಿಸಿಕೊಳ್ಳುವ ಅಧಿಕಾರವು ಸಂಸತ್ತಿನ 2ನೇ ವಿಧಿಯ ಅಡಿಯಲ್ಲಿ ಸಂಸತ್ತಿಗೆ ಇದೆ. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಇಲ್ಲಿ ಏನಪ್ಪ ಅಂದ್ರೆ 1 ಮತ್ತು 3 ಏನು 2ನೇ ಆಪ್ಷನ್ ಬಿ ಏನಿದೆ ಅಲ್ಲ, ಇದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೋಡಿ ಸ್ನೇಹಿತರೆ, ಹೇಳಿಕೆ 1 ಮತ್ತು 3 ಸರಿಯಾಗಿದೆ. 1ನೇ ವಿಧಿ ಏನು ಹೇಳುತ್ತೆ, ಭೂಪ್ರದೇಶ ವ್ಯಾಪ್ತಿ ತಿಳಿಸಿದರೆ 2ನೇ ವಿಧಿಯು ಸಂಸತ್ತಿಗೆ ಹೊಸ ರಾಜ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವ ಅಧಿಕಾರ ಏನಪ್ಪ ಅಂದ್ರೆ ಸಂಸತ್ತಿಗೆ ನೀಡುತ್ತದೆ. ಆದ್ದರಿಂದ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 2ನೇ ಪ್ರಶ್ನೆ, ಸಂವಿಧಾನದ 3ನೇ ವಿಧಿಯ ಅಡಿಯಲ್ಲಿ ಹೊಸ ರಾಜ್ಯಗಳ ರಚನೆ ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಗಡಿ ಬದಲಾವಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. 1ನೇ ಹೇಳಿಕೆ, ಇಂತಹ ಮಸೂದೆಯನ್ನು ರಾಷ್ಟ್ರಪತಿಗಳ ಪೂರ್ವ ಶಿಫಾರಸಿನೊಂದಿಗೆ ಮಾತ್ರ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು. 2ನೇ ಹೇಳಿಕೆ, ಸಂಬಂಧಪಟ್ಟ ರಾಜ್ಯದ ಶಾಸಕಾಂಗವು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ರಾಷ್ಟ್ರಪತಿಗಳು ನೀಡುವ ಸಮಯ ಮಿತಿಯು ಸಂಸತ್ತಿನ ಮೇಲೆ ಕಡ್ಡಾಯವಾಗಿ ಬದ್ಧವಾಗಿರುತ್ತದೆ. 3ನೇ ಹೇಳಿಕೆ, ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇರುತ್ತದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಇಲ್ಲಿ ನೋಡಿ, ಇಲ್ಲಿ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಎಂಬುದನ್ನು ನೋಡಬೇಕು. ಇಲ್ಲಿ ಇಂಥ ಮಸೂದೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳ ಪೂರ್ವ ಶಿಫಾರಸಿನೊಂದಿಗೆ ಮಾತ್ರ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಇದು ಏನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಸಂಬಂಧಪಟ್ಟ ರಾಜ್ಯದ ಶಾಸಕಾಂಗವು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ರಾಷ್ಟ್ರಪತಿಗಳು ನೀಡುವ ಸಮಯ ಮಿತಿಯು ಸಂಸತ್ತಿನ ಮೇಲೆ ಕಡ್ಡಾಯವಾಗಿ ಬದ್ಧವಾಗಿರುತ್ತದೆ. ಇಲ್ಲಿ ನೋಡಿ, ರಾಷ್ಟ್ರಪತಿಗಳು ಸಂಬಂಧಪಟ್ಟ ರಾಜ್ಯ ಶಾಸಕಾಂಗಕ್ಕೆ ತನ್ನ ಅಭಿಪ್ರಾಯವನ್ನು ತಿಳಿಸಲು ಸಮಯ ನಿಗದಿಪಡಿಸುತ್ತಾರೆ. ಆದರೆ ರಾಜ್ಯ ಶಾಸಕಾಂಗದ ಅಭಿಪ್ರಾಯವು ರಾಷ್ಟ್ರಪತಿಗಳ ಮೇಲಾಗಲಿ ಅಥವಾ ಸಂಸತ್ತಿನ ಮೇಲಾಗಲಿ ಬದ್ಧವಾಗಿರುವುದಿಲ್ಲ. ರಾಜ್ಯ ಶಾಸಕಾಂಗದ ಅಭಿಪ್ರಾಯವು ರಾಷ್ಟ್ರಪತಿಗಳ ಮೇಲಾಗಲಿ ಅಥವಾ ಸಂಸತ್ತಿನ ಮೇಲಾಗಲಿ ಬದ್ಧವಾಗಿರುವುದಿಲ್ಲ. ಆದ್ದರಿಂದ ಇಲ್ಲಿ 2ನೇ ಹೇಳಿಕೆ ತಪ್ಪು. 3ನೇ ಹೇಳಿಕೆ ನೋಡೋಣ. ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇರುತ್ತದೆ.
ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇರುತ್ತದೆ. ಇದು ಸರಿಯಾಗಿರತಕ್ಕಂಥದ್ದು. ಇಲ್ಲಿ ನೋಡಿ 1 ಮತ್ತು 3 ಹೇಳಿಕೆಗಳು ಸರಿ ಇದ್ದಾವೆ. ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ 2 ತಪ್ಪಾಗಿರುತ್ತದೆ. ಇದು ಕಡ್ಡಾಯವಾಗಿ ಬದ್ಧವಾಗಿರುವುದಿಲ್ಲ. ಎರಡನೇದು ಅದು ಏನಪ್ಪ ಬದ್ಧವಾಗಿರ್ತದೆ ಅಂತ ಹೇಳಿದರೆ ಇದು ತಪ್ಪು. ಆದ್ದರಿಂದ ತಪ್ಪಾದ ಹೇಳಿಕೆ ಯಾವುದಂತೇಳಿ ಕೇಳಲಾಗಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು 1 ಮತ್ತು 3. ಹಾಗಾದರೆ ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ ಎ. ಇಲ್ಲಿ ನೋಡಿ ಆಪ್ಷನ್ ಎ ಏನಪ್ಪ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ, ತಪ್ಪಾದ ಹೇಳಿಕೆ. 3ನೇ ಪ್ರಶ್ನೆ, ಬೇರುಬಾರಿ ಯೂನಿಯನ್ ಪ್ರಕರಣ 1960 ಮತ್ತು ಭಾರತದ ಭೂಪ್ರದೇಶವನ್ನು ವಿದೇಶಕ್ಕೆ ಬಿಟ್ಟು ಕೊಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಹೇಳಿಕೆ, ಭಾರತದ ಯಾವುದೇ ಭೂಪ್ರದೇಶವನ್ನು ವಿದೇಶಕ್ಕೆ ಬಿಟ್ಟು ಕೊಡಬೇಕಾದರೆ ಸಂವಿಧಾನದ 3ನೇ ವಿಧಿಯ ಅಡಿಯಲ್ಲೇ ಸಾಮಾನ್ಯ ಕಾನೂನು ಮೂಲಕ ಮಾಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಭಾರತ ಭೂಪ್ರದೇಶವನ್ನು ಬೇರೆ ದೇಶಕ್ಕೆ ಬಿಟ್ಟು ಕೊಡಲು ಸಂವಿಧಾನದ 368ನೇ ವಿಧಿಯಡಿಯಲ್ಲಿ ತಿದ್ದುಪಡಿ ಮಾಡುವುದು ಕಡ್ಡಾಯವಾಗಿದೆ. ಭಾರತ ಮತ್ತು ಇತರ ದೇಶಗಳ ನಡುವಿನ ಗಡಿ ವಿವಾದವನ್ನು ಬಗೆಹರಿಸಲು ಮತ್ತು ಗಡಿ ಗುರುತಿಸಲು ಯಾವುದೇ ಸಾಂವಿಧಾನಿಕ ತಿದ್ದುಪಡಿ ಅಗತ್ಯವಿಲ್ಲ. ಇದನ್ನು ಕಾರ್ಯಾಂಗದ ನಿರ್ಧಾರ ಮೂಲಕವೇ ಮಾಡಬಹುದು. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದ್ದಾವೆ? ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಎಂಬುದನ್ನು ಕೇಳಲಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಮೇಲಿನ ಹೇಳಿಕೆಗಳಲ್ಲಿ ಆಪ್ಷನ್ ಡಿ ಏನಿದೆಲ್ಲ 1, 2 ಮತ್ತು 3 ಸರಿ ಇದ್ದಾವೆ. ಇಲ್ಲಿ ನೋಡಿ, ಭಾರತದ ಯಾವುದೇ ಭೂಪ್ರದೇಶವನ್ನು ವಿದೇಶಕ್ಕೆ ಬಿಟ್ಟು ಕೊಡಬೇಕಾದರೆ ಸಂವಿಧಾನದ 3ನೇ ವಿಧಿ ಅಡಿಯಲ್ಲಿ ಸಾಮಾನ್ಯ ಕಾನೂನು ಮೂಲಕ ಮಾಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇದು ಸರಿಯಾಗಿದೆ. ಆಮೇಲೆ ಎರಡನೇದೇನಪ್ಪ ಅಂದ್ರೆ, ಭಾರತದ ಭೂಪ್ರದೇಶವನ್ನು ಬೇರೆ ದೇಶಕ್ಕೆ ಬಿಟ್ಟು ಕೊಡಲು ಸಂವಿಧಾನದ 368ನೇ ವಿಧಿ ಅಡಿಯಲ್ಲಿ ತಿದ್ದುಪಡಿ ಮಾಡುವುದು ಕಡ್ಡಾಯವಾಗಿದೆ. ಇದು ಸಹಿತ ಸರಿಯಾಗಿದೆ. ಭಾರತ ಮತ್ತು ಇತರ ದೇಶಗಳ ನಡುವಿನ ಗಡಿ ವಿವಾದವನ್ನು ಬಗೆಹರಿಸಲು ಮತ್ತು ಗಡಿ ಗುರುತಿಸಲು ಯಾವುದೇ ಸಾಂವಿಧಾನಿಕ ತಿದ್ದುಪಡಿ ಅಗತ್ಯವಿಲ್ಲ. ಇದನ್ನು ಕಾರ್ಯಾಂಗದ ನಿರ್ಧಾರದ ಮೂಲಕವೇ ಮಾಡಬಹುದು. ಇದು ಸಹಿತ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಮೂರನೇ ವಿಧಿಯು ದೇಶದ ಒಳಗಿನ ಗಡಿ ಬದಲಾವಣೆಗಷ್ಟೇ ಸೀಮಿತವಾಗಿದ್ದು, ದೇಶದ ಭೂಭಾಗವನ್ನು ವಿದೇಶಕ್ಕೆ ಬಿಟ್ಟು ಕೊಡಲು 368ನೇ ವಿಧಿಯಡಿ ತಿದ್ದುಪಡಿ ತರಲೇಬೇಕು ಎಂದಿತು. ಇದಕ್ಕಾಗಿಯೇ 9ನೇ ತಿದ್ದುಪಡಿ ಮಾಡಲಾಯಿತು. ಆದರೆ ಕೇವಲ ಗಡಿ ವಿವಾದ ಬಗೆಹರಿಸುವ ಪ್ರಕ್ರಿಯೆಗೆ ತಿದ್ದುಪಡಿ ಬೇಕಿಲ್ಲ, ಕಾರ್ಯಾಂಗದ ಆದೇಶ ಸಾಕು ಎಂದು ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಸ್ಪಷ್ಟಪಡಿಸಿದೆ. ಆದ್ದರಿಂದ ಈ 3 ಹೇಳಿಕೆಗಳು ಸರಿದಾವೆ ಸ್ನೇಹಿತರೆ. 4ನೇ ಪ್ರಶ್ನೆ ನಾವು ನೋಡೋದಾದರೆ, ಸಂವಿಧಾನದ 4ನೇ ವಿಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ವಿಶ್ಲೇಷಿಸಿ. 1ನೇ ಹೇಳಿಕೆ, 2ನೇ ಮತ್ತು 3ನೇ ವಿಧಿಯ ಅಡಿಯಲ್ಲಿ ಮಾಡಲಾಗುವ ಹೊಸ ರಾಜ್ಯಗಳ ರಚನೆ ಮತ್ತು ಗಡಿ ಬದಲಾವಣೆಯ ಕಾನೂನುಗಳನ್ನು 368ನೇ ವಿಧಿಯಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. 2ನೇದು, ಇಂತಹ ಮಸೂದೆಗಳನ್ನು ಸಂಸತ್ತಿನಲ್ಲಿ ವಿಶೇಷ ಬಹುಮತದ ಮೂಲಕ ಮಾತ್ರ ಅಂಗೀಕರಿಸಬೇಕು. 3ನೇದು, ಈ ಕಾನೂನುಗಳು ಸಂವಿಧಾನದ 1ನೇ ಮತ್ತು 4ನೇ ಅನುಸೂಚಿಗಳಿಗೆ ತಿದ್ದುಪಡಿ ತರಲು ಅನುಮತಿಸುತ್ತವೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಇಲ್ಲಿ ನೋಡಿ ಸ್ನೇಹಿತರೆ, ಈ ಹೇಳಿಕೆಗಳನ್ನು ವಿಶ್ಲೇಷಿಸಬೇಕು. ಇಲ್ಲೇನಪ್ಪ ಅಂದ್ರೆ ಸರಿಯಾದ ಉತ್ತರವನ್ನು ನಾವು ಅಲ್ಲಿ ಆಯ್ಕೆ ಮಾಡಬೇಕು. 1ನೇ ಹೇಳಿಕೆ ಏನಿದೆ, 2 ಮತ್ತು 3ನೇ ವಿಧಿ ಅಡಿಯಲ್ಲಿ ಮಾಡಲಾಗುವ ಹೊಸ ರಾಜ್ಯಗಳ ರಚನೆ ಮತ್ತು ಗಡಿ ಬದಲಾವಣೆಯ ಕಾನೂನುಗಳನ್ನು 368ನೇ ವಿಧಿ ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಇದು ಏನಪ್ಪ ಅಂದ್ರೆ ಸರಿ ಇದೆ. ಏನು ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಏನಂತ, ಕೇವಲ ಗಡಿ ವಿವಾದ ಬಗೆಹರಿಸುವ ಪ್ರಕ್ರಿಯೆ ತಿದ್ದುಪಡಿ ಬೇಕಿಲ್ಲ, ಕಾರ್ಯಾಂಗದ ಆದೇಶ ಸಾಕು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದ್ದರಿಂದ 368ನೇ ವಿಧಿಯಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಓಕೆನಾ? ಇದು 1ನೇ ಸರಿ ಇದೆ. ಇನ್ನು 2ನೇದೇನಿದೆ, ಇಂತಹ ಮಸೂದೆಗಳನ್ನು ಸಂಸತ್ತಿನಲ್ಲಿ ವಿಶೇಷ ಬಹುಮತದ ಮೂಲಕ ಮಾತ್ರ ಅಂಗೀಕರಿಸಬೇಕು. ಇದು ತಪ್ಪು. ಏನು 2ನೇ ಹೇಳಿಕೆ ತಪ್ಪು. ಈ ಕಾನೂನುಗಳು ಸಂವಿಧಾನದ 1ನೇ ಮತ್ತು 4ನೇ ಅನುಸೂಚಿಗಳಿಗೆ ತಿದ್ದುಪಡಿ ತರಲು ಅನುಮತಿಸುತ್ತವೆ. ಇದೇನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಹೇಳಿಕೆ. ಆದ್ದರಿಂದ ಇಲ್ಲಿ 1 ಮತ್ತು 3 ಹೇಳಿಕೆಗಳು ಸರಿ ಇದ್ದಾವೆ. ಯಾವುದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ.
ಇಲ್ಲಿ ಹೇಳಿಕೆ 2 ಏನಿದೆ ಇದು ತಪ್ಪಾಗಿದೆ. ಸಂವಿಧಾನದ 4ನೇ ವಿಧಿಯ ಪ್ರಕಾರ 2 ಮತ್ತು 3ನೇ ವಿಧಿಯಡಿ ತರುವ ಬದಲಾವಣೆಗಳನ್ನು ಸಾಮಾನ್ಯ ಬಹುಮತದ ಮೂಲಕ ಮತ್ತು ಸಾಮಾನ್ಯ ಶಾಸನ ಪ್ರಕ್ರಿಯೆಯ ಮೂಲಕವೇ ಅಂಗೀಕರಿಸಬಹುದು. ಇದಕ್ಕೆ ಏನಪ್ಪ ಅಂದ್ರೆ ವಿಶೇಷ ಬಹುಮತದ ಅಗತ್ಯವಿಲ್ಲ. ಇಲ್ಲೇನು ಕೇಳಿದರೆ ವಿಶೇಷ ಬಹುಮತದ ಮೂಲಕ ಮಾತ್ರ ಅಂಗೀಕರಿಸಬೇಕಂತೇಳಿ ನೀಡಲಾಗಿದೆ. ಆದ್ದರಿಂದ ಇದು ತಪ್ಪು. ವಿಶೇಷ ಬಹುಮತದ ಅಗತ್ಯ ಇಲ್ಲ. ಆಮೇಲೆ ಹೇಳಿಕೆ 1 ಮತ್ತು 3 ಹೇಳಿಕೆಗಳು ಏನಪ್ಪ ಅಂದ್ರೆ ಇವುಗಳನ್ನು 368ರ ಅಡಿಯ ತಿದ್ದುಪಡಿ ಎಂದು ಪರಿಗಣಿಸದಿದ್ದರೂ ಹೊಸ ರಾಜ್ಯಗಳ ರಚನೆಯಾದಾಗ 1ನೇ ಅನುಸೂಚಿ ಪ್ರಕಾರ ಏನಪ್ಪ ರಾಜ್ಯಗಳ ಪಟ್ಟಿ 4ನೇ ಅನುಸೂಚಿ ಏನಪ್ಪ ಅಂದ್ರೆ ರಾಜ್ಯಸಭಾ ಸೀಟುಗಳ ಹಂಚಿಕೆ ಏನಿದಾವಲ್ಲ ಇವುಗಳು ತಾನಾಗಿಯೇ ಬದಲಾಗುವುದರಿಂದ ಇವುಗಳಿಗೆ ತಿದ್ದುಪಡಿ ತರಲು 4ನೇ ವಿಧಿ ಅನುಮತಿ ನೀಡುತ್ತದೆ. ಆದ್ದರಿಂದ ಏನಪ್ಪ ಅಂದ್ರೆ 1 ಮತ್ತು 3 ಹೇಳಿಕೆಗಳು ಸರಿ ಇದ್ದಾವೆ ಸ್ನೇಹಿತರೆ. ನಮ್ಮ 5ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರದ ರಾಜ್ಯಗಳ ಮರು ಸಂಘಟನೆಗೆ ಸಂಬಂಧಿಸಿದ ಸಮಿತಿಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1ನೇ ಹೇಳಿಕೆ, ಎಸ್.ಕೆ. ಧಾರ್ ಆಯೋಗ ಮತ್ತು ಜೆ.ವಿ.ಪಿ. ಸಮಿತಿ 1948 ಎರಡೂ ಕೂಡ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರು ಸಂಘಟನೆಯನ್ನು ಸಂಪೂರ್ಣವಾಗಿ ಬೆಂಬಲಿಸಿದವು. ಇಲ್ಲಿ ನೋಡಿ, ಸಂಪೂರ್ಣವಾಗಿ ಬೆಂಬಲಿಸಿದವು. ಏನು? ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರು ಸಂಘಟನೆ. ಅರ್ಥ ಮಾಡಿಕೊಳ್ಳಿ. 2ನೇ ಹೇಳಿಕೆ ಏನಿದೆ, ಫಜಲ್ ಆಯೋಗವು ರಾಜ್ಯಗಳ ಪುನರ್ವಿಂಗಡಣೆಗೆ ಭಾಷೆಯನ್ನು ಪ್ರಮುಖ ಆಧಾರವಾಗಿ ಒಪ್ಪಿಕೊಂಡಿತಾದರೂ ಒಂದು ಭಾಷೆ ಒಂದು ರಾಜ್ಯ ಎಂಬ ಸಿದ್ಧಾಂತವನ್ನು ತಿರಸ್ಕರಿಸಿತು. 3ನೇ ಹೇಳಿಕೆ, ರಾಜ್ಯಗಳ ಮರು ಸಂಘಟನೆ ಕಾಯ್ದೆ 1956ರ ಮೂಲಕ ಭಾರತದಲ್ಲಿ ಮೂಲ ಸಂವಿಧಾನದಲ್ಲಿದ್ದ ಭಾಗ ಎ.ಬಿ.ಸಿ.ಡಿ ರಾಜ್ಯಗಳ ವರ್ಗೀಕರಣವನ್ನು ರದ್ದುಪಡಿಸಲಾಯಿತು. ಎ.ಬಿ.ಸಿ.ಡಿ ರಾಜ್ಯಗಳ ವರ್ಗೀಕರಣವನ್ನು ರದ್ದುಪಡಿಸಲಾಯಿತು. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದ್ದಾವೆ? ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಎಸ್.ಕೆ. ಧಾರ್ ಆಯೋಗ ಮತ್ತು ಜೆ.ವಿ.ಪಿ. ಸಮಿತಿ ಏನಿದಾವಲ್ಲ, ಇಲ್ಲಿ ಎಸ್.ಕೆ. ಧಾರ್ ಆಯೋಗ 1948ರಲ್ಲಿ ಮತ್ತು ಜೆ.ವಿ.ಪಿ. ಸಮಿತಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯನ್ ಅವರನ್ನು ಒಳಗೊಂಡಿರ್ತಕ್ಕಂಥ ಜೆ.ವಿ.ಪಿ. ಸಮಿತಿ ಏನಪ್ಪ ಅಂದ್ರೆ ಇವು ಎರಡೂ ಸಮಿತಿಗಳು ಭಾಷಾವಾರು ಆಧಾರದ ಮರು ಸಂಘಟನೆಯನ್ನು ತಿರಸ್ಕರಿಸಿದವು. ಏನು? ಭಾಷಾವಾರು ರಾಜ್ಯಗಳ ಮರು ಸಂಘಟನೆಯನ್ನು ಸಂಪೂರ್ಣವಾಗಿ ಬೆಂಬಲಿಸಿದವು ಅಂತೇಳಿ ಇಲ್ಲಿ ಕೊಟ್ಟಿದಾರಲ್ಲ, ಇದು ಇಲ್ಲ, ತಿರಸ್ಕರಿಸ್ತವೆ. ಆದ್ದರಿಂದ ಆಪ್ಷನ್ 1 ತಪ್ಪು. ಆಮೇಲೆ ಏನಾಯಿತು? 2ನೇದು ಏನಾಗಿದೆ, ಫಜಲ್ ಆಯೋಗವು ಭಾಷೆಯನ್ನು ಒಪ್ಪಿದರೂ ಒಂದು ಭಾಷೆ ಒಂದು ರಾಜ್ಯ ತತ್ವವನ್ನು ವಿರೋಧಿಸಿತು. ಇಲ್ಲಿ ನೋಡಿ, ಫಜಲ್ ಆಯೋಗ ಏನಪ್ಪ ಅಂದ್ರೆ ಭಾಷೆಯನ್ನು ಒಪ್ಪಿದರೂ ಒಂದು ಭಾಷೆ ಒಂದು ರಾಜ್ಯ ಎಂಬ ಸಿದ್ಧಾಂತವನ್ನು ತಿರಸ್ಕರಿಸಿತು. ಇದು ಸರಿಯಾಗಿದೆ. ಮತ್ತೆ ರಾಜ್ಯಗಳ ಮರು ಸಂಘಟನೆ ಕಾಯ್ದೆ 1956ರ ಮೂಲಕ ಭಾರತದಲ್ಲಿ ಮೂಲ ಸಂವಿಧಾನದಲ್ಲಿದ್ದ ಎ.ಬಿ.ಸಿ.ಡಿ ಪದ್ಧತಿ ರದ್ದಾಗಿ 14 ರಾಜ್ಯ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾದವು. ಇದು ಸಹಿತ ಸರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ 2 ಮತ್ತು 3 ಹೇಳಿಕೆಗಳು ಸರಿ ಇದ್ದಾವೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಬಿ ಏನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಇಲ್ಲಿವರೆಗೂ ಭಾರತ ಸಂವಿಧಾನದ ಭಾಗ 1ರ ಮೇಲಿನ MCQ ಆಧಾರಿತ ಹೇಳಿಕೆಗಳ ರೂಪದ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿವಿ ಸ್ನೇಹಿತರೆ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಈ ನಮ್ಮ ತರಗತಿ ಇಷ್ಟವಾದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.